ಈ ಸಲ ಮಂಗಳೂರಲ್ಲಿ ಯಾರು ಬರ್ಬೋದು? ಮಂಗಳೂರಲ್ಲಿ ಬ್ರಿಜೇಶ್ ಚೌಟ ಅವರು ಚೌಟ ಬರ್ತಾರೆ. ನಿಮಗೆ ಇವರು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲ್ಲ ಅಂತೀರಾ? ಡೌಟು ಕಷ್ಟ ಜಾಸ್ತಿ ಇದೆ ಅಲ್ಲ ಮೊದಲಿಗಿಂತ ಓಟು ಅದನ್ನು ಸೈಡ್ ಹೊಡಲಿಕ್ಕೆ ಆಗಲಿಕ್ಕೆ ಕಷ್ಟ ಆಗ್ತದೆ. ಈಗ ಜಾಸ್ತಿ ತೆಗೆಯುವರು, ಅದಕ್ಕಿಂತ ಜಾಸ್ತಿ ತೆಗಿಲಿಕ್ಕೆ ಆಗಲಿಕ್ಕಿಲ್ಲ. ಹೌದಾ? ಈಗ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳು, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಏನು ಹೇಳ್ತೀರಾ ಇದ್ರ ಬಗ್ಗೆ? ನಿಮ್ಮ ಅಭಿಪ್ರಾಯ? ಅದರ ಬಗ್ಗೆ ಏನು ಹೇಳಲಿಕ್ಕೆ ಇಲ್ಲ ನಮಗೆ. ಬರುವವರೆಗೆ ಬರ್ತದೆ, ನಮಗೆ ಸಹ ಬರ್ತದೆ, ಬರುವುದಿಲ್ಲ ಅಂತ ಇಲ್ಲ. ಕೊಡ್ತಾರಲ್ಲ, ಕೊಟ್ಟದನ್ನೆಲ್ಲ ತಗೊಳ್ಳೋದು ಅಷ್ಟೇ. ಖುಷಿ ಆಯ್ತಾ? ಖುಷಿ ಅಂತ ಏನಿಲ್ಲ, ನಮ್ಮದೆಲ್ಲ ಕೊಡೋದು, ಬೇರೆಯವ್ರದ್ದು ತೆಗೆದು ಕೊಡೋದಿಲ್ಲ, ನಮ್ಮದೇ ತೆಗೆದು ನಮಗೆ ಕೊಡೋದು. ಗಂಡಸರಿಗೆ ಅಂತ ಗ್ಯಾರಂಟಿ ಕೊಡಬೇಕಿತ್ತ? ಅದು ಹೇಳುದಿಲ್ಲ ನಾನು, ಯಾರಿಗಾದ್ರೂ ಕೊಟ್ಟರೆ ಸಾಕು. ಥ್ಯಾಂಕ್ ಯು. ಮೋದಿ ಆಡಳಿತ ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆಗಿದೆ. ಇಷ್ಟ ಆಯ್ತು. ಇನ್ನೊಂದ್ಸಲ ಬರಬೇಕಾ ಮೋದಿ? ಬರಬೇಕು, 100% ಬರಬೇಕು. ಈಗ ನಿಮ್ಮ ಮಂಗಳೂರಲ್ಲಿ ನಿಮ್ಮ ಆಯ್ಕೆ ಸರ್, ಬಿಜೆಪಿ ಕಾಂಗ್ರೆಸ್? ನಮ್ಮ ಆಯ್ಕೆ ಬಿಜೆಪಿ. ಯಾವಾಗಲೂ ಬಿಜೆಪಿ. ಹೌದು. ಯಾಕೆ ಬಿಜೆಪಿ ಅಂತ ಸರ್? ಅಭಿವೃದ್ಧಿ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಬಿಜೆಪಿ ಅವರು. ಮಾಡ್ತಾರೆ, ಇನ್ನು ಮುಂದೆ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತದಲ್ಲಿ ಇದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಗ್ಯಾರಂಟಿ ಯೋಜನೆಗಳೆಲ್ಲ ಇಷ್ಟ ಆಯ್ತಾ? ಇಲ್ಲ, ಇಷ್ಟ ಆಗಲಿಲ್ಲ. ಟ್ಯಾಕ್ಸ್ ಎಲ್ಲ ನಮ್ಮ ಬಡವರಿಗೆ ಕೊಡ್ತಾರೆ, ಈ ಕಡೆಯಿಂದ ಇದ್ದವ್ರ ಹತ್ರ ಕಸ್ಕೊಳ್ತಾರೆ. ಇದ್ದವ್ರ ಹತ್ರ ಕೊಂಡು ಬಡವರಿಗೆ ಕೊಡ್ತಾರೆ. ಸರ್, ಈಗ ಮೋದಿ ಆಡಳಿತ 10 ವರ್ಷದಲ್ಲಿ ನಿಮ್ಗೆ ಇಷ್ಟ ಆಯ್ತಾ? 99% ಇಷ್ಟ ಆಯ್ತು. ಈಗ ಮತ್ತೊಮ್ಮೆ ಮೋದಿ ಬರ್ತಾರಾ? ಗ್ಯಾರಂಟಿ. ಬ್ರಿಜೇಶ್ ಚೌಟ ಪರವಾಗಿ ನಿಮ್ಮ ಅಭಿಪ್ರಾಯ? ಒಳ್ಳೆ ಅಭಿಪ್ರಾಯ ಇದೆ, ಮುನ್ನಡೆಸುವ ಕೊಂಡು ಹೋಗ್ಬೋದು ಅಂತ ಹೇಳ್ಕೊಂಡು. ಹಾಗೇನೇ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಪೂಜಾರಿ ಅವ್ರ ಬಗ್ಗೆ ಹೆಚ್ಚಿನ ಬಗ್ಗೆ ಮಾಹಿತಿ ಇಲ್ಲ. ಅವ್ರ ಬಗ್ಗೆ ಮಾಹಿತಿ ಇಲ್ಲ. ಇಲ್ಲೆಲ್ಲ ಬಂದಿದ್ದಾರೆ, ಅದಕ್ಕೆ ಯಾರಾದ್ರೂ ಪ್ರಚಾರಕ್ಕೆ ಬಂದಿದ್ದಾರಾ? ಇಲ್ಲ, ಯಾರು ಬರಲಿಲ್ಲ ಇದುವರೆಗೆ. ಯಾರು ಬರಲಿಲ್ಲ. ಬರ್ತಾರೆ, ಯೂಶುವಲಿ ಬರ್ತಾರಾ ಎಲೆಕ್ಷನ್ ಆದಾಗ ಪ್ರಚಾರಕ್ಕೆ? ಬರ್ತಾರೆ. ಯಾರು ಬರ್ಬೋದು ಮೇಡಮ್ ಮಂಗಳೂರಲ್ಲಿ ಈ ಸಲ? ಮೋದಿ ಬರ್ತಾರೆ. ಮೊನ್ನೆ ಬಂದೋದ್ರಲ್ಲ? ಹೌದು. ಖುಷಿ ಆಯ್ತಾ ನಿಮ್ಗೆ ಮೋದಿ ನೋಡಿ? ಶೋರ್ ಸರ್, ಖುಷಿ ಆಯ್ತು. ಈ ಸಲ ಚೌಟ ಬರ್ತಾರಾ? ಆಯ್ಕೆ ಆಗ್ತಾರಾ? 100% ಬರಬಹುದು. ಹಾಗೇನೆ ಪದ್ಮರಾಜ್ ಪೂಜಾರಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಹೊಸ ನಿಂತಿದ್ದಾರೆ ಕ್ಯಾಂಡಿಡೇಟ್, ನಾವು ಮೋದಿನ ಎಕ್ಸ್ಪೆಕ್ಟ್ ಮಾಡ್ತೀವಿ. ನೀವು ಮೋದಿನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಹೌದು. ಯಾರು ಬರ್ಬೋದು ಈ ಸಲ ಮಂಗಳೂರಲ್ಲಿ? ಬಿಜೆಪಿ ಕಾಂಗ್ರೆಸ್? ಈ ಸಲ ಮಂಗಳೂರಲ್ಲಿ ಬಿಜೆಪಿ ಬರ್ತಾರೆ. ಕಾಂಗ್ರೆಸ್ ಇಂದ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕಿದಾರಲ್ಲ, ಗೆಲ್ಲುವುದಿಲ್ಲ ಅವರು? ಗೆಲ್ತಾರೆ, ಹಾಗೆಲ್ಲ ಬಿಜೆಪಿ ಬರ್ಬೋದು. ಅಂದ್ರೆ ಲಾಸ್ಟ್ ವರ್ಷ ಅದು ಮೊದಲಿದ್ದು ನೋಡ್ಲಿಕ್ಕೆ ಹೋದ್ರೆ ಅವರೇ ಫೈಟ್ ಅಲ್ಲಿ ಇದ್ರು, ಹಾಗೆ ಚೌಟ ಆಯ್ಕೆ ಆಗ್ತಾರೆ. ಸಿದ್ದರಾಮಯ್ಯನವರ ಗ್ಯಾರಂಟಿ ಬಗ್ಗೆ ನಿಮ್ಮ ಅನಿಸಿಕೆ? ಗ್ಯಾರಂಟಿ ನಮಗೆ ಅಷ್ಟು ಮಿಡ್ಲ್ ಕ್ಲಾಸ್ ಲೆವಲ್ಗೆ ಅಷ್ಟು ಬೀಳಿಲ್ಲ ಅವ್ರದ್ದು ಗ್ಯಾರಂಟಿ ಎಲ್ಲ. ಅದು ನಮ್ದೇ ಮಿನಿಮಮ್ ಕರೆಂಟ್ ಬಿಲ್ ಜಾಸ್ತಿ ಬರುದು, ಕಮ್ಮಿ ಏನು ಬರುದಿಲ್ಲ. ಹಾಗಾಗಿ ನಿಮ್ಮ ಆಯ್ಕೆ ಬಿಜೆಪಿ. ಯಾರು ಆಯ್ಕೆ ಆಗ್ತಾರೆ ಮಂಗಳೂರಲ್ಲಿ ಸರ್? ನಾವು ಸಿದ್ದರಾಮಯ್ಯಗೆ ಸಪೋರ್ಟ್ ಇಲ್ಲ, ಕಾಂಗ್ರೆಸ್. ಪದ್ಮರಾಜ್ ಪೂಜಾರಿ ಅವರು ವಿನ್ ಆಗ್ಬೋದು ಈ ಸಲ? ಅವರು ಕಾಂಗ್ರೆಸ್ ಆಗ್ತಾರೆ. ಬ್ರಿಜೇಶ್ ಚೌಟ ಬಿಜೆಪಿ ಎಲ್ಲವನ್ನು ಮಾರಿ ಆಯ್ತು, ಇನ್ನು ನಮ್ಮನ್ನೇ ಮಾರ್ಲಿಕ್ಕೆ ಬಾಕಿ ಇರೋದು. ಹೌದಾ? ಎಂತ ಮಾರಿದ್ದಾರೆ ಅವರು? ಎಲ್ಲ ಮಾರಿದಾರಲ್ಲ, ಎಲ್ಲ ಮಾರಿ ಮನುಷ್ಯರನ್ನೇ ಮಾರ್ಲಿಕ್ಕೆ ಇರೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.